ನಮಸ್ತೆ ವೀಕ್ಷಕರೇ, SSLC ಫಲಿತಾಂಶ ಪ್ರಕಟಗೊಂಡಿದೆ. ವಿವಿಧ ವಿಭಾಗಗಳ ವಿವಿಧ ಸಿಲೆಬಸ್ಗಳ SSLC ಫಲಿತಾಂಶ ಪ್ರಕಟಗೊಂಡು ಸಾಧಕ ವಿದ್ಯಾರ್ಥಿಗಳು ಈಗಾಗಲೇ ಸುದ್ದಿಯೊಂದಿಗೆ ಮಾತನಾಡಿದ್ದಾರೆ. ನಾನು ಈಗ ಇರುವಂಥದ್ದು ಗುರುನಡಕದಲ್ಲಿರುವಂಥ ಮಾರುತಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ICSE ಸಿಲೆಬಸ್ ಪ್ರಕಾರ ನಡೀತಾ ಇರುವಂಥ ಈ ಒಂದು ವಿದ್ಯಾಸಂಸ್ಥೆ, ಈ ಭಾಗದಲ್ಲಿ ಇರುವ ಏಕೈಕ ವಿದ್ಯಾಸಂಸ್ಥೆ. ಇಲ್ಲಿನ ವಿದ್ಯಾರ್ಥಿಗಳು ಕೂಡ ಉನ್ನತ ಸಾಧನೆ ಮಾಡಿದ್ದಾರೆ. ಜೊತೆಗೆ ಈ ವಿದ್ಯಾಸಂಸ್ಥೆ ಕೂಡ ಉತ್ತಮ ಸಾಧನೆಯನ್ನು ಮಾಡಿದೆ. ಇಲ್ಲಿಯ ಟಾಪರ್ಸನ್ನು, ಅದೇ ರೀತಿ ಅವರ ಪೇರೆಂಟ್ಸನ್ನು, ಈ ವಿದ್ಯಾಸಂಸ್ಥೆಯವರನ್ನು ಮಾತನಾಡಿಸೋಣ ಬನ್ನಿ. ಈ ಮಾರುತಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಟಾಪರ್ಸ್ ಆಗಿರುವಂಥ ವಿದ್ಯಾರ್ಥಿಗಳು ನನ್ನ ಜೊತೆಗಿದ್ದಾರೆ. ಆ ಮೂಲಕ ಅವರು ಉನ್ನತವಾದ ಶೈಕ್ಷಣಿಕ ಬದುಕಿಗೆ ಒಂದು ಸಾಧನೆಯ ಕೊಡುಗೆಯನ್ನು ನೀಡಿದ್ದಾರೆ. ಕಾರ್ತಿಕ್ ಮತ್ತು ಹರ್ಷಿತಾ ಗೌಡ ಇಬ್ಬರು ಕೂಡ ನಮ್ಮ ಜೊತೆಗಿದ್ದಾರೆ. ಇಬ್ಬರಿಗೂ ಕೂಡ ಅಭಿನಂದನೆಗಳು. ಧನ್ಯವಾದ. ಎಷ್ಟು ಮಾರ್ಕ್ಸ್ ಬಂದಿದೆ? 93.2. ಹೇಗಿತ್ತು ಎಕ್ಸಾಮ್ ಎಲ್ಲ? ಚೆನ್ನಾಗಿತ್ತು. ಸ್ವಲ್ಪ ಫಸ್ಟ್ ಅಕಾಡೆಮಿಕ್ ಇಯರ್ ಎಲ್ಲ ಅಂದರೆ ಈಸಿಯಾಗಿ ಇರ್ಬೋದು ಅಂತ ಅಂದ್ಕೊಂಡೆ. ಬಟ್ ನೆಕ್ಸ್ಟ್ ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡಿದೆ. ಫಸ್ಟೆಲ್ಲ ಜಸ್ಟ್ 2 hours ಎಲ್ಲ ಓದ್ತಿದ್ದೆ ಅಷ್ಟೇ. ಮತ್ತು ನೆಕ್ಸ್ಟ್ ಡಿಸೆಂಬರ್ ಜಾನಲ್ಲಿ ಆಗುವಾಗ 5 to 6 hours ಡೈಲಿ ಓದ್ತಿದ್ದೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೆ. ಹರ್ಷಿತಾ? ನಾನು ಅಷ್ಟೇ. ಐ ಯೂಸ್ ಟು ಸ್ಟಡಿ ಹಾರ್ಡ್, ಲೈಕ್ ಫಾರ್ ದ ಫಸ್ಟ್ ಪ್ರಿಪ್ರೇಟರಿ ಆ್ಯಂಡ್ ಆಲ್ ಐ ಯೂಸ್ ಟು ಸ್ಟಡಿ ಹಾರ್ಡ್. ಫಾರ್ ದ FA1 term 2 and all, I should I was not studying that hard, but later on I understood the syllabus, how difficult it is, and then I understood the concept and I prepared for the examination. ಓಕೆ, ಈ ವಿದ್ಯಾಸಂಸ್ಥೆಯ ಬಗ್ಗೆ, ಈ ಸ್ಕೂಲ್ ಬಗ್ಗೆ ಹೇಳುವುದಾದರೆ? ವಂಡರ್ಫುಲ್ ಸ್ಕೂಲ್. They are very supportive. Also management also very supportive. Teachers will support us and will correct our mistakes. ಓಕೆ, ಇಲ್ಲಿ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಏನಿದೆ ಅಥವಾ ಹರ್ಷಿತನಿಗೆ ಏನಿದೆ ಬೇರೆ ಆ್ಯಕ್ಟಿವಿಟೀಸ್? Speech, dance, sports, singing competition, and last year they conducted Rangoli competition, and our new sports ground got inaugurated, and this year the school bus also is inaugurated, so we are happy about it. And even ma'am is selected for that sports information and all are there, right? So about that we are so happy about it. ಏನು ಆ್ಯಂಬಿಷನ್ ಇದೆ ಕಾರ್ತಿಕ್? My goal is to become MBBS and doctor ಆಗಬೇಕು, surgery. That's it. ಹರ್ಷಿತನ್? Even I'm too aiming for NEET, MBBS, doctor. ಮನೆಯಲ್ಲಿ ಎಲ್ಲ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಮನೆಯಲ್ಲಿ ಫಾದರ್ ಆ್ಯಂಡ್ ಮದರ್ ದೇ ಆರ್ ಸೋ ಸಪೋರ್ಟಿವ್. ಫಾದರ್ ಇವನ್ ದೋ ಹೀಸ್ ಇನ್ ಬ್ಯಾಂಕ್. ಮಾಡಿಕೊಳ್ಳಿ ಫಾದರ್ ಮದರ್. ಫಾದರ್ ಅನಂತ UR, he is from here Urpanja house, and mother Parvati C, she is from Chidkal house, and both we are living in Balimbi post. We are there in Uchembu, and father, he is so supportive. He gives all the strength and all. Even mother, she gives all the love, care, and so she is also supportive. ಓಕೆ, ಪರಿಚಯ ಮಾಡಿಕೊಡಿ ನಿಮ್ಮ. My father name is Padmanabha US. He is an ex-army. Now his current occupation is agriculture. My mother is Ratna Kumari KH. She works in KVG as typist. ಹೇಗೆ ಸಪೋರ್ಟ್ ಮಾಡ್ತಾಯಿದ್ರು ಮನೆಯಲ್ಲಿ? Very supportive. Means they will study together. Father will help to solve some maths problems. ಪ್ರಿಯ ವೀಕ್ಷಕರೇ, ಅತ್ಯುತ್ತಮ ಶೈಕ್ಷಣಿಕ ಸಾಧನೆಯನ್ನು ದಾಖಲಿಸಿರುವಂಥ ಈ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳ ಪೋಷಕರು ನಮ್ಮ ಜೊತೆಗಿದ್ದಾರೆ. ಕಾರ್ತಿಕ್ ಅವರ ಪೋಷಕರು, ಅದೇ ರೀತಿಯಲ್ಲಿ ಹರ್ಷಿತಾ ಗೌಡರ ಪೋಷಕರು ನಮ್ಮ ಜೊತೆ ಇದ್ದಾರೆ. ಅತ್ಯುತ್ತಮವಾದ ಸ್ಕೂಲ್ನಲ್ಲಿ ಕಲಿತಾ ಇದ್ರಿ, ವಿದ್ಯಾರ್ಥಿಗಳು ಕೂಡ ಅತ್ಯುತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಏನು ಅನ್ನಿಸ್ತಾ ಇದೆ? ಭಾರಿ ಖುಷಿ ಆಗ್ತಾ ಉಂಟು. ಏಕೆಂದರೆ ಗ್ರಾಮೀಣ ಪ್ರದೇಶದಲ್ಲಿ ನಮಗೆ ಎಷ್ಟು ಚೀಪಾಗಿ ಉತ್ತಮ ಇದರಲ್ಲಿ ನಮಗೇನು ಸಮಸ್ಯೆ ಆಗದೆ, ಫೀಸ್ ಆಗಲಿ ಊಟದ ಮಧ್ಯದ ಇದರಲ್ಲಾಗಲಿ ಒಳ್ಳೆ ಇದರ ಕೊಟ್ಟುಕೊಂಡು ಇವರು ನಮಗೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ಆದರೆ ನಮಗೆ ತುಂಬ ಏನು ಇದಿರುವುದಿಲ್ಲ, ಇಂದ ಟೆನ್ಷನ್ ಏನಿರುವುದಿಲ್ಲ ಮಕ್ಕಳಲ್ಲಿ. ಹಾಗೆ ಇಲ್ಲಿ ಒಳ್ಳೆ ಎಜುಕೇಷನ್ ಸಿಕ್ಕಿದೆ. ಹಾಗೆ ನನಗೆ ಭಾರಿ ಖುಷಿಯಾಗಿದೆ. ಓಕೆ ಮೇಡಮ್, ಏನು ಹೇಳ್ತೀರಿ? ಹಾಗೆ ಅಂದರೆ ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ, ಮತ್ತು ಟೀಚಿಂಗು ಹಾಗೆಯೇ ಎಲ್ಲ ಚೆನ್ನಾಗಿದೆ. ಅವನಿಗೆ ಅಂದರೆ ನಾವು ಯಾವುದೇ ಟ್ಯೂಷನ್ ತಗೊಳ್ಳಿಲ್ಲ ಹೊರಗಡೆಯಿಂದ, ಇಲ್ಲೇ ಎಲ್ಲ ಅವನಿಗೆ ಕೊಡಿಸಿದ್ದಾರೆ. ಹಾಗಾಗಿ ತುಂಬ ಹೆಮ್ಮೆ ಅನ್ನಿಸ್ತಾ ಉಂಟು ಈ ಸ್ಕೂಲ್ ಬಗ್ಗೆ. ಹೇಗೆ ಮನೆಯಲ್ಲಿ ಹೇಗಿರ್ತಾರೆ ಹರ್ಷಿತ್? ಮನೆಯಲ್ಲಿ ಓದ್ತಾನೆ, ಅಂದರೆ ತುಂಬ ಅಂತ ಓದೋದಿಲ್ಲ, ಟೈಮ್ ಟೇಬಲ್ ಇಟ್ಟು ಓದೋದಿಲ್ಲ, ಸ್ವಲ್ಪ ಸಪೋರ್ಟ್ ಮಾಡಬೇಕಾಗ್ತದೆ ಓದು ಅಂತ. ಹಾಗೆ ಓದ್ತಾ ಅಂದರೆ ಜನವರಿಯಿಂದ ಮೇಲೆ ಸ್ವಲ್ಪ ಎಫರ್ಟ್ ಆಗಿ ಓದಿದ್ದಾನೆ, ಒಂದು 4 ತಿಂಗಳಿಗೆ ಅಷ್ಟೇ.
ಹರ್ಷಿತನ ತಾಯಿ ನಮ್ಮ ಜೊತೆಗಿದ್ದಾರೆ. ಮಗಳ ಸಾಧನೆ, ಉತ್ತಮ ಸಾಧನೆ, ಈ ಸಾಧನೆ ಮತ್ತು ಈ ವಿದ್ಯಾಸಂಸ್ಥೆಯ ಬಗ್ಗೆ ಏನು ಹೇಳಿ? ನಮಸ್ತೆ ಸರ್. ಇಂಥ ಗ್ರಾಮೀಣ ಪ್ರದೇಶದಲ್ಲಿ ICSE ಸಿಲೆಬಸ್ ಇರೋದೇ ಒಂದು ಖುಷಿ. ಅದಕ್ಕೆ ಈ ಶಾಲೆಯನ್ನು ನಿರ್ಮಾಣ ಮಾಡಿದ ರುಕ್ಮಿಣಿದಾಸ್ ಸರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮತ್ತು ಇಲ್ಲಿ ತುಂಬ ಮಕ್ಕಳು ಬಂದಾಗಿಂದ ಮನೆಗೆ ಸೇರುವವರೆಗೆ ತುಂಬ ಸೇಫ್ಟಿಯಾಗಿ ಇದೆ. ಅದೊಂದು ತುಂಬ ಖುಷಿ. ಊಟದಾಗಲಿ ಪಾಠದಾಗಲಿ ಎಲ್ಲ ಶಿಕ್ಷಕರು ತುಂಬ ಉತ್ತಮ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನನಗೆ ತುಂಬ ಖುಷಿ ಇದೆ. ಮಗಳು ಅಷ್ಟೇ, ಅವಳ ಟೀಚರ್ ಸಪೋರ್ಟ್ ಹಾಗೆ ಅವಳದೇ ಸಪೋರ್ಟಿಂದ ಅವಳು ಓದಿ ಮುಂದಕ್ಕೆ ಬಂದಿದ್ದಾಳೆ. ತುಂಬ ಖುಷಿ ಇದೆ. ಥ್ಯಾಂಕ್ ಯು. ಅತ್ಯುತ್ತಮ ಫಲಿತಾಂಶವನ್ನು ದಾಖಲಿಸಿರುವಂಥ ಮತ್ತು ವಿದ್ಯಾರ್ಥಿಗಳನ್ನು ಸರ್ವತೋಮುಖವಾಗಿ ಬೆಳೆಸ್ತಾ ಇರುವಂಥ ಈ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾಗಿರುವಂಥ ಶ್ರೀಮತಿ ಶೋಭಾ ಕಿಶೋರ್ ನಮ್ಮ ಜೊತೆ ಇದ್ದಾರೆ. ಆರಂಭದಲ್ಲೇ ಕಂಗ್ರ್ಯಾಚುಲೇಷನ್ ಮೇಡಮ್. ಥ್ಯಾಂಕ್ ಯು ಸರ್. ಈ ಸಲದ ರಿಸಲ್ಟ್ನ ಬಗ್ಗೆ ಮತ್ತು ವಿದ್ಯಾಸಂಸ್ಥೆಯ ಬಗ್ಗೆ ಹೇಳೋದಾದರೆ, our students have secured this time also 100% result, and 3 students have secured above 90, and 8 students have secured above 80, and 2 students have secured above 78, and 2 students have secured above 68. So this time the application oriented questions and competitive level of thinking was increased to 15%, but still our students were able to tackle that one. And another thing, the most awaited thing was about the CIC sports and the games. So we were unable to, not only our school, most of the schools were unable to send to the children to the CIC sports because most of the sports and games or events were organizing at Bangalore. It was very difficult, especially in the month of June, July. So it was traveling was difficult. This time the board has came forward such that every remote area student should get a chance or an opportunity. So this time they are organizing at zonal level, then regional level. So I am selected as the zonal coordinator for the CIC sports and games of Dakshina Kannada and Udupi district. So our students will be participating at zonal level. Those who wins, they'll be going to the state level at Bangalore. So with this, I am happy to conclude that the CIC board is coming in parallel both academics as well as sports also. So I think all our parents might be very happy that their students, their children are going to participate in the CIC sports and games. I wish to see many of our students participating at Khelo India or at the higher level, that is Olympics. Thank you. So I teach physics subject here. So especially physics means it's a challenging subject. So the question won't come directly. So the question always comes indirectly. I mean practically they will ask. So the students immediately cannot get the answer. They have to think, they have to memorize, and they have to focus on the concept. So numerically based questions as well as comes a lot here. So we will clarify always their doubts based on the concept. So they have to do more hard work from the beginning till the end to get a good score, especially in all the subject. As usually in mathematics, physics, as well as in chemistry, as well as in biology also, they have to focus from the beginning because the question comes indirectly. No direct questions will be there, so they have to focus more on the concept. Thank you. ಇಲ್ಲಿಯ ಕನ್ನಡ ಶಿಕ್ಷಕಿಯಾಗಿರುವಂಥ ಪುಷ್ಪಲತಾ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಅವರು ಏನು ಹೇಳ್ತಾರೆ ಕೇಳೋಣ. ನಾನು ಕನ್ನಡ ಅಧ್ಯಾಪಕಿಯಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸತತವಾಗಿ 3 ವರ್ಷದಿಂದ ನಮ್ಮ ಶಾಲೆಯಲ್ಲಿ ಹೆಚ್ಚಿನ ಅಂದರೆ ಒಂದು 20 ಮಕ್ಕಳಿದ್ದರೆ ಸಾಧಾರಣವಾಗಿ ಒಂದು 17ಕ್ಕಿಂತ ಹೆಚ್ಚು ಮಕ್ಕಳು 90%ಗಿಂತ ಹೆಚ್ಚು ಅಂಕವನ್ನು ಕನ್ನಡದಲ್ಲಿ ಪಡ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಅದರ ಜೊತೆಗೆ ICSE ಸ್ಕೂಲ್ನಲ್ಲಿ ಗ್ರೇಡ್ 1ಅಲ್ಲಿ ಕನ್ನಡ ಸಬ್ಜೆಕ್ಟ್ ಉಂಟು. ಅಂದರೆ ಕನ್ನಡ ಸಬ್ಜೆಕ್ಟಲ್ಲಿ ನಮ್ಮದು ಗ್ರೇಡ್ 1 ಅಂತೇಳಿ ನಾವು ಹೆಸರನ್ನು ಪಡ್ಕೊಂಡಿದ್ದೇವೆ. ಬಹಳ ಖುಷಿ ಆಗ್ತಾ ಇದೆ. ಎಲ್ಲರೂ ಕೂಡ ಈ ಸಲ ಕೂಡ 15 ಮಕ್ಕಳಲ್ಲಿ 13 ಮಕ್ಕಳು 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡ್ಕೊಂಡು ಒಳ್ಳೆ ಅಂಕಗಳನ್ನು ಕನ್ನಡದಲ್ಲಿ ಪಡ್ಕೊಂಡಿದ್ದಾರೆ. ಈ ವಿದ್ಯಾಸಂಸ್ಥೆಯ ಉಪಪ್ರಾಂಶುಪಾಲರಾಗಿರುವಂಥ ಪುನೀತಾ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಈ ಒಂದು ಒಳ್ಳೆಯ ಫಲಿತಾಂಶ ಮತ್ತು ಈ ವಿದ್ಯಾಸಂಸ್ಥೆ ಬಗ್ಗೆ ಏನು ಹೇಳಿ ಮೇಡಮ್? I'm teaching chemistry and biology to the students here. Most of the chemistry and biology questions are application based and analytical thinking questions. These questions or these type of questions help the students in their future, means in PUC level or in the higher studies also. So last batch, our first batch students, they have passed their PUC examination this year and they have scored well marks in the science. So we are happy about that. ಪ್ರಿಯ ವೀಕ್ಷಕರೇ, ಯಾವುದೇ ವಿದ್ಯಾಸಂಸ್ಥೆಗೆ ಪೋಷಕರು ವಿದ್ಯಾರ್ಥಿಗಳನ್ನು ತುಂಬ ನಿರೀಕ್ಷೆಯೊಂದಿಗೆ ಕಳಿಸ್ತಾರೆ. ಆ ನಿರೀಕ್ಷೆಯನ್ನು ಈಡೇರಿಸಲಿಕ್ಕೆ ಈ ವಿದ್ಯಾಸಂಸ್ಥೆ ಖಂಡಿತವಾಗಿಯೂ ಒಳ್ಳೆಯ ಪ್ರಯತ್ನವನ್ನು ನಡೆಸ್ತಾ ಇದೆ, ಫಲವನ್ನು ಕೂಡ ನೀಡುತ್ತಾ ಇದೆ. ಈ ಗ್ರಾಮೀಣ ಪ್ರದೇಶದಲ್ಲಿ ರುಕ್ಮಿಣಿದಾಸ್ ಇವರು ಸ್ಥಾಪಿಸಿದಂತಹ
ಅವರ ಪುತ್ರ ಡಾಕ್ಟರ್ ಕಿಶೋರ್ ಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಇದನ್ನು ಮುನ್ನಡೆಸ್ತಾ ಇರುವಂಥ ಈ ವಿದ್ಯಾಸಂಸ್ಥೆ ಈ ಗ್ರಾಮೀಣ ಪ್ರದೇಶದಲ್ಲಿ ಅದ್ಭುತವಾದ ಕ್ರಾಂತಿಯನ್ನು ಮಾಡಿದೆ. ಹಾಗಾಗಿ ಮತ್ತೊಮ್ಮೆ ಇಡೀ ವಿದ್ಯಾಸಂಸ್ಥೆಯ ತಂಡಕ್ಕೆ ಅಭಿನಂದನೆಯನ್ನು ಹೇಳ್ತಾ ಗೋರ್ನಡಕ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಿಂದ ಕ್ಯಾಮರಾ ಪರ್ಸನ್ ರಕ್ಷಿತ್ ಕುಕ್ಕುಜಡ್ಕ, ರಿಪೋರ್ಟರ್ಸ್ ಕೃಷ್ಣ ಬೆಟ್ಟ, ಕುಶಾಂತ್ ಕೊರತಿಳಕ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್, ಸುಳ್ಳೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಡೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99461 23801.